ನಮ್ ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ಗೆ ಗ್ರೀಸ್ ಅನ್ನೋದು ಮುಖ್ಯ. ಓಕೆ. ಅದು ಕಡಿಮೆ ಆದ್ರೆ ಕಾರ್ಟ್ಲೇಜ್ ಇರುತ್ತೆ. ಕಾರ್ಟ್ಲೇಜ್ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಈ ಕೀಲ್ ನೋವೆಲ್ಲ ಬರುತ್ತೆ. ಜಾಯಿಂಟ್ಸ್ Cartilage ನೀ ಕಡ್ಮೆ ಆಗಿದೆ ರಿಪ್ಲೇಸ್ಮೆಂಟ್ ಅಂತೀರಾ? ಮಾಡ್ಬೇಕು. ಅದೇನಾ? ಜೆಲ್ ಅಂದ್ರೆ ಅದು ಕಾರ್ಟ್ಲೇಜ್. Cartilage. ಆ ಕಾರ್ಟ್ಲೇಜ್ ಕಡಿಮೆ ಆದಾಗ ನೀಸು ರಬ್ ಆಗ್ತಾ ಇರುತ್ತೆ, ಅದ್ರಿಂದ ಪೇನ್ ಬರ್ತಾ ಇರುತ್ತೆ. ಯಾಕಂದ್ರೆ ಪ್ರಾಣಶಕ್ತಿ ಕಡಿಮೆ ಆಗಿರುತ್ತಲ್ಲಿ. Okay. ಆ ಪ್ರಾಣಶಕ್ತಿನ ಈ ಆರ್ತೋ ಊರ್ಜಾ ಅಂದ್ರೆ ಪ್ರಾಣಶಕ್ತಿ. ಈ ಬಿ ಬೆಟರ್ ಅವರು ಆರ್ತೋಗೆ ಸಂಬಂಧಪಟ್ಟ ಮೂಲಿಕೆಗಳನ್ನ ಆರ್ತೋಲಿರೋ ಎಲ್ಲಾ ಸಮಸ್ಯೆಗಳಿಗೆ ಎಲ್ಲಾ ಸಮಸ್ಯೆಗೂ, ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ಗೂ, ಈ ಆರ್ತೋ ಅನ್ನೋ ಪದ ಎಲ್ಲಾ ಜಾಯಿಂಟ್ಸ್ಗೂ ಅನ್ವಯಿಸುತ್ತೆ. ಓಕೆ. ಸೊ ಊರ್ಜಾ ಅನ್ನೋದು ಪ್ರಾಣಶಕ್ತಿ ಆಗಿರೋದ್ರಿಂದ ಈ ಮೂಲಿಕೆಯಿಂದ ಅದರ ಶಕ್ತಿಯನ್ನ ಆಯಿಲ್ ಆಗಿ ಬದಲಾಯಿಸಿ ಕ್ಯಾಪ್ಸೂಲ್ ಅನ್ನ ಮಾಡಿದ್ದಾರೆ. ಇದನ್ನ ನಾವು ತಗೊಳ್ಳೋದ್ರಿಂದ ಬಾಡಿಯಲ್ಲಿರೋ ಎಲ್ಲಾ ಜಾಯಿಂಟ್ಸ್ 144 ಜಾಯಿಂಟ್ಸ್ ಇರುತ್ತೆ. ಅಂದ್ರೆ ಇದನ್ನ ಉಪಯೋಗಿಸಿದಾಗ ಪಥ್ಯ ಏನಾದ್ರೂ ಮಾಡ್ಬೇಕಾ? ಪಥ್ಯ ಏನು ಬೇಕಾಗಿಲ್ಲ. ಯಾಕಂದ್ರೆ ಈ ವಾಯು ಅನ್ನೋದು ನೋವನ್ನ ಪ್ರೇರೇಪಿಸೋದ್ರಿಂದ ವಾಯುಗೆ ಸಂಬಂಧಪಟ್ಟ ಕೆಲವು ಮೂಲಿಕೆಗಳು ನಮ್ಗೆ ಯಾವ್ದೆಲ್ಲ ಜೀರ್ಣ ಆಗೋದಕ್ಕೆ ಕಷ್ಟ ಆಗುತ್ತೋ ಆ ಆಹಾರಗಳನ್ನ ಕಡಿಮೆ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಮಸಾಲಾ ವಸ್ತು ತಿಂದ್ರೆ ಅವ್ರಿಗೆ ಆಗ್ಬರಲ್ಲ. ಕೆಲವೊಬ್ರು ಡೀಪ್ ಫ್ರೈ ವಸ್ತು ತಿಂತಾರೆ, ವಾಯು ಆಗುತ್ತೆ. ಯಾಕಂದ್ರೆ ಜೀರ್ಣಶಕ್ತಿ ಕಡಿಮೆ. ಹಾಗಾಗಿ ನ್ಯಾಚುರಲ್ ಆಗಿ ಮೊಸೊಪ್ಪಿನ ಸೊಪ್ಪು, ಈ ಪಾಲಾಕು ಅಂತದ್ನೆಲ್ಲ ತಿಂದ್ರೆ ಈ ಸಮಸ್ಯೆ ಎಲ್ಲ ಬರೋದಿಲ್ಲ. ಅದ್ರ ಜೊತೆಗೇನೆ ಈ ಬಿ ಬೆಟರ್ ಅವರ ಆರ್ಥೋ ಊರ್ಜಾ ತಗೊಂಡ್ರೆ ಸಮಸ್ಯೆ ಇರೋರ್ಗೂ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಎಷ್ಟು ತಿಂಗಳು ತಗೋಬೇಕು ಅಂತ ಏನಾದ್ರೂ ಟೈಮ್ ಪೀರಿಯಡ್ ಇದೆಯಾ? ಟೈಮ್ ಪೀರಿಯಡ್ ಆಯುರ್ವೇದದ ಪ್ರಕಾರ ನೋಡೋದಾದ್ರೆ 40 ದಿನ ಒಂದು ಮಂಡಲ ಆಗುತ್ತಲ್ಲ, 40 ದಿನ ಯೂಸ್ ಮಾಡ್ಬೇಕು ಮಿನಿಮಮ್. ಯೂಸ್ ಮಾಡಿದ್ರೆ ಗ್ರಾಜ್ಯುಯಲ್ ಆಗಿ ಡೇ ಬೈ ಡೇ ಇಂಥ ಸಮಸ್ಯೆಯಿಂದ ರಿಲೀಫ್ ಆಗುತ್ತೆ. ಸೊ ಇದನ್ನ ಒಂದು 4 ದಿನಕ್ಕೆ 10 ದಿನಕ್ಕೆ ಬಳಸಿದ್ರೆ ರಿಸಲ್ಟ್ ಗೊತ್ತಾಗದೆ ಇರ್ಬೋದು. 40 ಡೇಸ್ ಸರಿಯಾಗಿ ಬಳಸಿ. ತೈಲಪಾಕ ಅಂದ್ರೆ ಏನ್ ಸರ್? ತೈಲಪಾಕ ವಿಧಿ ಅಂದ್ರೆ ಇಂಥ ಮೂಲಿಕೆಗಳನ್ನ ತಯಾರು ಮಾಡೋದಕ್ಕೋಸ್ಕರ ಬೇಕಾಗಿರೋಂತ ಎಣ್ಣೆ. ಇದನ್ನ ಮೂಲಿಕೆಯಿಂದ ತಗೊಂತಾರೆ. ಈ ಎಣ್ಣೆಯಲ್ಲಿ ಯಾವ್ದೆಲ್ಲ ಮೂಲಿಕೆಗಳಿದೆಯೋ, ಈಗ ಆರ್ಥೋ ಊರ್ಜಾ ಇದೆ, ಇದಕ್ಕೆ ಇವ್ರು ಏನ್ ಮಾಡ್ತಾರಂದ್ರೆ ವಜ್ರವಳ್ಳಿ, ಪ್ರಸಾದಿನಿ, ಬಲ, ಹಸು ಹಾಲು, ದೇಸಿ ಹಸು ಹಾಲು, ಹಾಗೆ ಗಂಬಾರಿ ಅಂತ ಹೀಗೆ ಹಲವಾರು ಮೂಲಿಕೆಗಳು, ಸುಮಾರಾಗಿ 30 ಮೂಲಿಕೆಗಳು. ಈ ಮೂಲಿಕೆಗಳಲ್ಲಿರುವಂತ ಒಂದು ಶಕ್ತಿಯನ್ನ ಎಣ್ಣೆಯಾಗಿ ಬದಲಾಯಿಸ್ತಾರೆ. ಹಾಗೆ ಎಣ್ಣೆಯಾಗಿ ಬದಲಾಯಿಸಿ ಅದನ್ನ ಮತ್ತೆ ಕ್ಯಾಪ್ಸಿಲ್ ರೂಪವಾಗಿ ಬದಲಾಯಿಸ್ತಾರೆ. ಸಾಫ್ಟ್ ಜೆಲಿಟನ್ ಕ್ಯಾಪ್ಸಿಲ್ ಆಗಿ ಬದಲಾಯಿಸ್ತಾರೆ. ಈ ಮೂಲಿಕೆಯಲ್ಲಿರುವಂತ ಶಕ್ತಿ ನಾರ್ಮಲ್ ಆಗಿ ನಾವು ಪೌಡರ್ ಮುಖಾಂತರ ತಿಂದ್ರೂ ಅಷ್ಟು ಪ್ರಯೋಜನ ಬರೋದಿಲ್ಲ. ಯಾವಾಗ ನಾವು ಈ ತೈಲಪಾಕ ವಿಧಾನದಲ್ಲಿ ಮೂಲಿಕೆಗಳಲ್ಲಿರುವಂತ ಶಕ್ತಿಯನ್ನ ಎಣ್ಣೆಯಾಗಿ ಬದಲಾಯಿಸ್ತಾರೋ ಅದು ಊರ್ಜಾ ಅಂದ್ರೆ ಶಕ್ತಿ ಜಾಸ್ತಿ ಆಗುತ್ತೆ. ಬಿ ಬೆಟರ್ ಅವರ ಆರ್ಥೋ ಊರ್ಜಾವನ್ನ ತಗೊಳ್ರಿ. ಆ ನಂತರ ಹಾಲನ್ನ ಸೇವಿಸಿದ್ರೆ ಅವ್ರಿಗಿರೋ ಅಂತ ಮಂಡಿ ನೋವೆಲ್ಲ ಸರಿ ಹೋಗುತ್ತೆ. ನೋಡಿದ್ರಲ್ಲ ಪ್ರೇಕ್ಷಕರೇ, ಈ ಪ್ರಾಡಕ್ಟ್ ಇಂದ ಎಂತ ಅದ್ಭುತ ಉಪಯೋಗ ಇದೆ ಅಂತ. ಇನ್ಯಾಕ್ ತಡ ಮಾಡ್ತೀರಾ? ತಕ್ಷಣ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಮಾಡಿ. ಉಚಿತ ಡೋರ್ ಡೆಲಿವರಿ ಕೂಡ ಇದೆ.